ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ವಿಜ್ಞಾನದ 2ನೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಾಠಾಧಾರಿತ ಮೂಲ್ಯಾಂಕನ LBA 20 ಮಾರ್ಕ್ಸ್ ಟೆಸ್ಟ್ ಕ್ವಶನ್ ಪೇಪರ್ನ ಆನ್ಸರೊಂದಿಗೆ ತಂದಿದ್ದೀನಿ. ಆಲ್ರೆಡಿ ನಾವು ಎಲ್ಲ ಪಾಠದಲ್ಲಿ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಅಭ್ಯಾಸ ಪ್ರಶ್ನೋತ್ತರಗಳು ಬರ್ತಾ ಇದ್ದಾವೆ, LBAಗಳು ಬರ್ತಾ ಇದ್ದಾವೆ ಮತ್ತು FA SA ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಸಹಿತ ನಿಮಗೆ ಕೊಡ್ತಾನೆ ಹೋಗ್ತೀವಿ. ಜಸ್ಟ್ ನೀವು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಲಿಂಕ್ಗಳನ್ನು ಹಾಕಿದ್ದೀವಿ, ಅವುಗಳನ್ನ ಚೆಕ್ಔಟ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ, 10th ಸೈನ್ಸ್ ಲವಣಗಳು, ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದ 20 ಮಾರ್ಕ್ LBA ಕ್ವಶನ್ ಪೇಪರ್ ವಿತ್ ಆನ್ಸರ್. 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಟ್ಟಿದ್ದೀವಿ. ಫಸ್ಟ್ ಒನ್, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. A ಸುಣ್ಣದ ತಿಳಿ ನೀರು, B ಶುದ್ಧ ನೀರು, C ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, D ಜಠರದ ರಸ. ಸೊ ಆಪ್ಷನ್ ಡಿ ಜಠರದ ರಸ ಅಂತಕ್ಕಂಥದ್ದು ಇದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತದೆ. ಪ್ರಶ್ನೆ 2, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಅಂತ ಕೇಳಿದರು. A ಮೆಥನೋಯಿಕ್ ಆಮ್ಲ, B ಆಕ್ಸಿಲಿಕ್ ಆಮ್ಲ, C ಸಿಟ್ರಿಕ್ ಆಮ್ಲ, D ಲ್ಯಾಕ್ಟಿಕ್ ಆಮ್ಲ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಮೆಥನೋಯಿಕ್ ಆಮ್ಲ ಇಸ್ ದ ರೈಟ್ ಒನ್. 1 ಮಾರ್ಕರ್ 3 ಪ್ರಶ್ನೆ ಇತ್ತು. ಪ್ರಶ್ನೆ 3, ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗೋದೇ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಪ್ರಶ್ನೆ 4, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು, ಇದಕ್ಕೆ ವೈಜ್ಞಾನಿಕ ಕಾರಣ ಕೊಡಿ. ಹೌದು, ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿಡ್ತಾರೆ, ಏಕೆಂದರೆ ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸ್ತದ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗೋ ಕಾರಣಕ್ಕಾಗಿ ಅದನ್ನೇನು ಮಾಡ್ತಾರೆ, ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡ್ತಾರೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಆಮ್ಲ ಮಳೆಯ pH ಮೌಲ್ಯ ಎಷ್ಟು? ಅದು 5.5ಕ್ಕಿಂತ ಕಡಿಮೆ ಇರ್ತದೆ ಆಮ್ಲ ಮಳೆಯ ಒಂದು pH ಮೌಲ್ಯ. 2 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 8 ಅಂಕ. ಒಂದನೇದಂತೂ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದನ್ನು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು, ವೈಜ್ಞಾನಿಕ ಕಾರಣ ಕೊಡಿ. ಇಲ್ಲಿ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣ ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಲೂಬಹುದು. ಸೊ ಆ ಕಾರಣಕ್ಕಾಗಿ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸ್ತಾರೆ. ಇನ್ನು ಅಡುಗೆ ವಾಷಿಂಗ್ ಸೋಡಾದ 2 ಉಪಯೋಗಗಳನ್ನು ಕೇಳಿದರು. ಇಲ್ಲಿ 4 ಬರೆದಿದ್ದೀವಿ. ಅದು ಗಾಜು ತಯಾರಿಕೆ, ಸಾಬೂನು ತಯಾರಿಕೆ, ಕಾಗದದ ತಯಾರಿಕೆ ಮತ್ತು ಸ್ವಚ್ಛಕಾರಕವಾಗಿ ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಪ್ರಶ್ನೆ 8, ಆಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಎಲ್ಲ PDF ಸೊ ಯಾರಿಗೆ PDF ಬೇಕನ್ನೋರು 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಬೈ ಮಾಡ್ಬೋದು. ಓಕೆ, ಇದು ಫ್ರೀ ಆಗಿಲ್ಲ, ಸೊ ಅದನ್ನು ಪೇ ಮಾಡಿ ನೀವೇನು ಮಾಡ್ಬೋದು, PDFಗಳನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಆಮ್ಲಗಳ ಗುಣಲಕ್ಷಣಗಳಂತ ಬಂದಾಗ ಹುಳಿ ರುಚಿ ಹೊಂದಿವೆ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ, ಹೈಡ್ರೋಜನ್ ಅಯಾನುಗಳನ್ನು ಹೊಂದಿದ್ದಾವೆ ಮತ್ತು ಇವು ವಿದ್ಯುತ್ನ ಉತ್ತಮ ವಾಹಕಗಳಾಗಿದ್ದಾವೆ ಅನ್ನೋದನ್ನು ಆಮ್ಲಗಳ ಗುಣಲಕ್ಷಣಗಳಲ್ಲಿ ಬರೀಬೋದು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಚಲುವೆ ಪುಡಿಯ ರಾಸಾಯನಿಕ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರನ್ನು ಬರೀರಿ. ಇಲ್ಲಿ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರೀತಾರೆ. ಅದರ ಒಂದು ಸೂತ್ರ CaOCl2 ಅನ್ನೋದು ಈ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಇತ್ತು. ಒಂದು ಡಯಾಗ್ರಾಮ್ ಕೇಳಿದ್ದೀವಿ. ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೀರಿ. ಈ ಥರದ ನೀವೇನು ಮಾಡಬೇಕು, ಚಿತ್ರವನ್ನು ಬಿಡಿಸಿ ಆಧಾರ ಸ್ತಂಭ, ಪ್ರನಾಳ, ಸಾರರಿಕ್ತ ಸಲ್ಫುರಿಕ್ ಆಮ್ಲ, ಸತುವಿನ ಚೂರು, ಹೈಡ್ರೋಜನ್ ಅನಿಲದ ಗುಳ್ಳೆಗಳು, ನಿರ್ಗಮನದ ನಾಳ, ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆ, ಸಾಬೂನಿನ ದ್ರಾವಣ. ಈ ತರನಾಗಿ ಚಿತ್ರಗಳನ್ನು ನೀವೇನು ಮಾಡಬೇಕು, ಡ್ರಾ ಮಾಡಿ ಭಾಗಗಳನ್ನು ಗುರುತಿಸಿ. ಆದರೆ ಸೊ ಖಂಡಿತವಾಗಿ ನಿಮಗೆ 3 ಔಟ್ ಆಫ್ 3 ಮಾರ್ಕ್ ಕೊಡ್ತಾರೆ. ಇದು ಇಂಪಾರ್ಟೆಂಟು ಇತ್ತು. ಈ ಪಾಠದ ಕಡೆ 4ನೇ ಪ್ರಶ್ನೆ ಇತ್ತು. ಲಾಸ್ಟ್ ಪ್ರಶ್ನೆ 4 ಅಂಕಕ್ಕೆ ಇತ್ತು. ಕ್ಲೋರ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿರಿ, ಪ್ರತಿಯೊಂದರ ಉಪಯೋಗಗಳನ್ನು ಬರೀರಿ. ಇಲ್ಲಿ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳು 3 ಉತ್ಪನ್ನಗಳು ಬರ್ತವೆ. ಒಂದು ಹೈಡ್ರೋಜನ್, 2ನೇದು ಕ್ಲೋರಿನ್, 3ನೇದು ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೊಂಡಿರುವ ಬ್ರೈನ್ ದ್ರಾವಣ ಅಂತ ಕರೀತಾರೆ. ಈ ಹೈಡ್ರೋಜನ್ ಮುಖ್ಯವಾಗಿ ಬಳಸೋದು ಇಂಧನವಾಗಿ, ಕೃತಕ ಬೆಣ್ಣೆಯ ತಯಾರಿಕೆಯಲ್ಲಿ, ರಸಗೊಬ್ಬರಗಳಿಗೆ ಮತ್ತು ಅಮೋನಿಯಾ ತಯಾರಿಕೆಯಲ್ಲಿ. ಬಟ್ ಕ್ಲೋರಿನ್ ತಯಾರಿಕೆ ಮಾಡೋದು ನೀರಿನ ಶುದ್ಧೀಕರಣದಲ್ಲಿ, ಈಜುಕೊಳಕೊಳ ಸ್ವಚ್ಛಕಾರಕವಾಗಿ, ಸೋಂಕುನಾಶಕ ಮತ್ತು ಕೀಟನಾಶಕವಾಗಿ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಹೊಂದಿರುವ ಬ್ರೈನ್ ದ್ರಾವಣದಲ್ಲಿ ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮಾರ್ಜಕಗಳು, ಕಾಗದದ ತಯಾರಿಕೆ
ಮತ್ತು ಕೃತಕ ನೂಲುಗಳ ತಯಾರಿಕೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಇಷ್ಟು SSLC ಅವರಿಗಾಗಿ 2ನೇ ಪಾಠ ಇರ್ತಕ್ಕಂಥ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಅಂತಕ್ಕಂಥ ಪಾಠದಲ್ಲಿ LBA ಟೆಸ್ಟ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಕೂಡ ನಿಮಗೆ ಬರ್ತಾ ಇದ್ದಾವೆ. ಅವೆಲ್ಲಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಮ ಸ್ಟಡಿಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನೆಲ್ಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಮತ್ತು ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತವೆ, ಕನ್ನಡ, ಇಂಗ್ಲೀಷ್, ಹಿಂದಿ, SS, ಸೈನ್ಸ್ ಮತ್ತು ಮ್ಯಾಥ್ಸ್, ಅವೆಲ್ಲವುಗಳನ್ನು ತಾವುಗಳು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಮತ್ತೊಮ್ಮೆ ಹೇಳ್ತಾ, ಎಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾವು ಹಾಕ್ತಕ್ಕಂಥ ಹೊಸ ವಾಟ್ಸಪ್ಲಿ ನಿಮಗೆ ಕಂಟೆಂಟ್ಗಳ ಲಿಂಕ್ಗಳು ಸಿಗ್ತವೆ ಮತ್ತು ಮಾಹಿತಿಗಳು ಕೂಡ ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.